ನೀವೇನಾದರೂ ಇವತ್ತಿನ ದಿನ 1,00,000 ಕೊಟ್ಟು ಒಂದು ಗಾಡಿನ ತೊಗೊತಾ ಇದ್ದೀರಾ ಅಂತಂದರೆ 10 ವರ್ಷ ಬಿಟ್ಟು ನೀವು ಅದೇ ಗಾಡಿನ ತೊಗೋಬೇಕು ಅಂದರೆ 1,79,000 ಬೇಕು. ಅದೇ ಗುರು ಸೇಮ್ ಗಾಡಿಗೆ ನಾವ್ಯಾಕೆ ಅಷ್ಟು ದುಡ್ಡು ಕೊಡೋಣ ಅಂತಿದ್ದೀರಾ, ಅಷ್ಟು ಯಾಕೆ ಜಾಸ್ತಿ ಆಯಿತು ಅಂತಲೂ ನಿಮ್ಗೆ ತಲೆಗೆ ಬರ್ಬೋದು. ಹೌದು, ಇದಕ್ಕೆಲ್ಲ ಕಾರಣ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದರೆ ಕನ್ನಡದಲ್ಲಿ ಹಣದುಬ್ಬರ ಅಂತ ಕರೀತಾರೆ. ಇದರ ಅರ್ಥ ಇದು ವಸ್ತುಗಳ ಬೆಲೆನ ಜಾಸ್ತಿ ಮಾಡುತ್ತೆ, ನಮ್ಮ ಹತ್ರ ಇರುವಂಥ ದುಡ್ಡನ್ನು ಕಡಿಮೆ ಮಾಡುತ್ತೆ. 10 ವರ್ಷದಿಂದ ನಿಮಗೆ 1 ಲೀಟ್ರ್ ಹಾಲು 20 ರೂಪಾಯಿ 22 ರೂಪಾಯಿಗೆಲ್ಲ ಸಿಗ್ತಾಯಿತ್ತು. ಆದರೆ ಇವತ್ತಿನ ದಿನ 1 ಲೀಟ್ರ್ ಹಾಲಿನ ಬೆಲೆ 45-50 ರೂಪಾಯಿಗೆಲ್ಲ ಸಿಗ್ತಾಯಿದೆ. ಅಂದರೆ ಇದು ವಸ್ತುವಿನ ಬೆಲೆ ಜಾಸ್ತಿ ಆಯಿತು, ನಮ್ಮ ಹತ್ರ ಇರೋಂಥ ಹಣದ ಬೆಲೆ ಕಡಿಮೆ ಆಯಿತು. ಸೊ ಇದರಿಂದ ನಾವು ಹೇಗೆ ಪಾರಾಗಬೇಕು, ಈ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾಯಿದೆ, ನಮ್ಮ ದುಡ್ಡು ಕೂಡ ಹೇಗೆ ನಾವು ಹೆಚ್ಚಿಗೆ ಮಾಡ್ಕೋಬೇಕು ಅಂದರೆ ಅದಕ್ಕಿರೋದು ಒಂದೇ ದಾರಿ, ಇನ್ವೆಸ್ಟ್ ಮಾಡೋದು. ಅದು ಎಲ್ಲಾದರೂ ಆಗಿರಲಿ, ಸ್ಟಾಕ್ ಮಾರ್ಕೆಟ್ ಆಗಿರಲಿ, ಮ್ಯೂಚುವಲ್ ಫಂಡ್ ಆಗಿರಲಿ, ತಿಂಗಳ SIP ಕಟ್ಟೋದಾದ್ರೂ ಆಗಿರಲಿ. ಇಲ್ಲಪ್ಪ ನಮಗೆ ಜಾಸ್ತಿ ರಿಸ್ಕ್ ಬೇಡ, ಕಮ್ಮಿ ರಿಟರ್ನ್ಸ್ ಬಂದರೂ ಪರವಾಗಿಲ್ಲ ಅಂದರೆ FD ಇಟ್ಟರೂ ಪರವಾಗಿಲ್ಲ, ಆದರೆ ಎಲ್ಲಾದ್ರ ಕಡೆ ಇನ್ವೆಸ್ಟ್ ಮಾಡಿ ಅಷ್ಟೇ.